ಅಪ್ಪು ಸರ್ ಅಂದ್ರೆ ತುಂಬಾ ಬಹಳ ಇಷ್ಟ. ಅವ್ರ ಫಿಲಮ್ ಎಲ್ಲಾ ನೋಡಿದೀವಿ. ಇವತ್ತು ಅವ್ರ ಹುಟ್ಟುಹಬ್ಬದ ಅಂತ ನೋಡಕ್ಕಂತ ಇಲ್ಲಿ ಬಂದಿದೀವಿ. ನಾವೆಲ್ಲ ಚಿತ್ರದುರ್ಗದಿಂದ ಬಂದಿದೀವಿ. ನಾವು ಬೆಳಗ್ಗೆ 4 ಗಂಟೆಗೆ ಹತ್ತಿರೋದು, ಇವಾಗ ರೀಚ್ ಆದ್ವಿ. ನಾವು ತುಂಬಾ ಇಷ್ಟ. ಬಡವರಿಗೆ ಯಾರ್ಯಾರಿಗೆ ಏನೇನು ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಅವರಿಂದ ಕಲ್ತವ್ರೆ ಇವಾಗಿನ ಜನ ಅಂತ ಹೇಳ್ಬೋದು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅವ್ರ ಕಲಿಯುಗದ ಕಾಮಧೇನು ತರ ನೋಡ್ದಂಗ ಆಯ್ತು. ಅವ್ರ ದೇವಸ್ಥಾನ ನೋಡಿ ತುಂಬಾ ಸಂತೋಷ ಆಯ್ತು. ಕಣ್ತುಂಬಿ ನೋಡಿ ಬಂದಂಗ ಆಯ್ತು. ಆ ಸರ್ರೆ ಎದ್ ಬಂದಂಗ ಕಾಣ್ತಾ ಇದಾರೆ. ಇದ್ರ ಮೇಲೆ ಏನ್ ಹೇಳಕ್ ಆಗ್ತಿಲ್ಲ. ಅಪ್ಪು ಅವರ ಯಾವ ಸಿನಿಮಾ ನಿಮ್ಗೆ ಇಷ್ಟ? ಸಿನಿಮಾ ಇಷ್ಟ ನಮ್ಗೆ. ಒಂದ್ ತಂದೆ ತಾಯಿ ನೋಡ್ಕೊಳೋದು ಆತರ ಅಂತ ತಿಳಿಸ್ಕೊಟ್ಟು ಹೋಗಿದಾರೆ ಅವ್ರು ಅಲ್ವಾ. ಯಾವ್ದಂತ ಹೇಳ್ಬೇಕು ಅಂತ ಒಂದೇ ಮಾತಲ್ಲಿ ಗೊತ್ತಾಗ್ತಿಲ್ಲ ಅಲ್ವಾ. ಮಂಡ್ಯದಿಂದ ಮೇಡಮ್. ಮಂಡ್ಯದಿಂದ ಮೇಡಮ್ ಅವ್ರ ಬಗ್ಗೆ ಕವನಗಳು ಬರ್ದಿದ್ದೀನಿ, ಹೇಳ್ಬೋದಾ ಮೇಡಮ್? ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ರವರಿಗೆ 50ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಅಪ್ಪು ಅಮರ, ನಿಮ್ಮ ಒಳ್ಳೆಯ ಗುಣಗಳೇ ಹೆಮ್ಮರ. ಪರಮಾತ್ಮನ ಹುಟ್ಟುಹಬ್ಬ ಇವತ್ತು, ನಿಮಗಾಗಿದೆ ವರ್ಷ 50. ನೀವು ಬೆಲೆ ಕಟ್ಟಲಾಗದ ಕರ್ನಾಟಕದ ಸಂಪತ್ತು. ನಿಮ್ಮ ಒಳ್ಳೆ ಗುಣಗಳು ಇಡೀ ದೇಶಕ್ಕೆ ಗೊತ್ತು. ಯಾಕೆಂದರೆ ನೀವು ಅಭಿಮಾನಿಗಳ ಸೊತ್ತು. ಇದನ್ನು ತಿಳಿದು ನಿಮ್ಮ ಪುಣ್ಯಭೂಮಿಗೆ ಆಗ್ತಾರೆ ಅಭಿಮಾನಿಗಳು ಸುತ್ತು. ನಿಮ್ಮ ನೆನೆಯದ ಮನಗಳಿಲ್ಲ, ನಿಮ್ಮ ಭಾವಚಿತ್ರಗಳ ಇರದ ಮನೆಗಳಿಲ್ಲ, ನಿಮಗೆ ಕೈ ಮುಗಿಯದ ಕೈಗಳಿಲ್ಲ, ನಿಮ್ಮ ಗುಣಗಾನದ ಮಾಡದ ಬಾಯಿಗಳಿಲ್ಲ, ನಿಮ್ಮ ನಗುಮುಖ ನೋಡದ ಕಂಗಳಿಲ್ಲ, ನಿಮ್ಮ ಹಾಗೆ ಬದುಕಬೇಕೆಂಬ ಆಸೆ ಪಡದ ಮನುಷ್ಯರಿಲ್ಲ, ನಿಮ್ಮ ಹಾಗೆ ಯಾರೂ ಇಲ್ಲ, ನಿಮಗೆ ಯಾರೂ ಸರಿಸಾಟಿ ಇಲ್ಲ. ಇಷ್ಟೆಲ್ಲ ಇದ್ದರೂ ನಿಮ್ಮನ್ನು ಕಣ್ತುಂಬಿಸಿಕೊಳ್ಳಲು ನೀವಿಲ್ಲ. ನಿಮಗಾಗಿ ಆತೊರೆಯುತ್ತಿದೆ ಅಭಿಮಾನಿಗಳ ಮನವೆಲ್ಲ. ಅಪ್ಪು ಹುಟ್ಟಿದ ದಿನವಾಯಿತು ಸ್ಫೂರ್ತಿಯ ದಿನ. ನಿಮ್ಮ ನೆನೆಯದೆ ಹೇಗೆ ಕಳೆಯೋದು ಪೂರ್ತಿಯ ದಿನ. ನಿಮ್ಮ ಬರುವಿಕೆಗಾಗಿ ಕಾಯುತ್ತಿದೆ ಅಭಿಮಾನಿಗಳ ಮನ. ನೀವಿದ್ದರೂ ಕಡಿಮೆಯಾಗದು ನಿಮ್ಮ ಮೇಲಿನ ಅಭಿಮಾನದ ಬಂಧನ. ಅಪ್ಪು ನೀವು ನಗುವಿನ ಪ್ರತಿಬಿಂಬ. ಅಭಿಮಾನಿಗಳಿದ್ದಾರೆ ನಿಮಗೆ ದೇಶದ ತುಂಬ. ನಿಮ್ಮ ನಗುವು ನೋಡುತ್ತಿದ್ದರೆ ನೋವ ಮರೆವೆವು. ನಿಮ್ಮ ನಗುವ ನೋಡುತ್ತಿದ್ದರೆ ನೋವ ಮರೆವೆವು. ನೀವಿಲ್ಲ ಎಂಬ ನೋವ ನೆನೆದರೆ ನಗುವ ಮರೆವೆವು. ನೀವಿರುವ ಸ್ಥಳ ಪುಣ್ಯಕ್ಷೇತ್ರ. ಕುಳಿತಿರಿ ಹೋಗಿ ಯಾಕೆ ದೇವರ ಹತ್ರ. ನಿಮ್ಮ ದರ್ಶನಕ್ಕಾಗಿ ಬರುವಾರು ಸಾವಿರಾರು ಜನ. ನಿಮಗಾಗಿ ಮಿಡಿಯುತ್ತದೆ ಅಭಿಮಾನಿಗಳ ಮನ. ಹೇಳದೆ ಕೇಳದೆ ಮಾಡಿದಿರಿ ಹಲವಾರು ಜನರಿಗೆ ಸಹಾಯ. ಅನಾಥಾಶ್ರಮಗಳ ನಡೆಸಿ ನೆಂದವರಿಗೆ ನೀಡಿದಿರಿ ಆಶ್ರಯ. ಇಷ್ಟೆಲ್ಲ ಪುಣ್ಯ ಕಾರ್ಯಗಳ ಮಾಡಿ ಯಾರ ಬಳಿಯೂ ಹೇಳಿಲ್ಲ ವಿಷಯ. ಕೋಟ್ಯಾಂತರ ಅಭಿಮಾನಿಗಳ ಬಿಟ್ಟು ಹೇಳಿದಿರೇಕೆ ವಿದಾಯ. ಈ ಪುಣ್ಯ ಭೂಮಿಗೆ ಬಂದು ಹೋಗುವುದು ಆಗಿದೆ ಎಲ್ಲರಿಗೂ ಸಂಪ್ರದಾಯ. ನಾವು ಮಂಡ್ಯದಿಂದ ಬಂದಿದ್ದೀವಿ. ನಾವು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀವಿ. ತುಂಬಾ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಮೇಡಮ್. ಅವ್ರು ತುಂಬಾ ಅವ್ರ ಪಿಕ್ಚರ್ ತುಂಬಾ ಜಾಸ್ತಿ ಲೈಕ್ ಮಾಡೋದು ನಾನು. ಅವ್ರದ್ದು ಅಣ್ಣವ್ರಿಗೆ ಬಿಟ್ಟರೆ ಯಾರು ಬೇರೆಯವ್ರು ಯಾರು. ನಾವು ಚಳ್ಳಕೆರೆಯಿಂದ ಬಂದಿದ್ದೀವಿ ಮೇಡಮ್. ನಾವು ಸಣ್ಣರಿಂದ ಅಪ್ಪು ರಾಜ್ಕುಮಾರ್ ಅಭಿಮಾನಿಗಳು, ಫ್ಯಾಮಿಲಿ ಅಭಿಮಾನಿಗಳು. ನಾವು ಫುಲ್ ಫ್ಯಾಮಿಲಿ ಅಭಿಮಾನಿಗಳು. ನಾವು ತುಂಬಾ ದಿನದಿಂದ ಅಪ್ಪು ಫಿಲಿಮ್ ಎಲ್ಲ ನೋಡಿದೀವಿ. ನಮ್ಗೆ ಇಷ್ಟ. ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು ಸರ್ಗೆ. ನಾವು ಉತ್ತರ ಕರ್ನಾಟಕ ರಾಯಚೂರಿಂದ ಬಂದಿದ್ದೀವಿ. ಒಂದು 15 ಜನ ಹುಡುಗರು ಅಭಿಮಾನಿಗಳು. ಅಪ್ಪು ಸರ್ ಅಂದ್ರೆ ನಮಗೆ ಬಹಳ ಇಷ್ಟ. ಅಪ್ಪು ಸರ್ ಬರ್ತಡೇ ದಿನ ಬಹಳ ಖುಷಿ ಆದ್ದೇನೆ. ಅಪ್ಪು ಸರ್ ಇಲ್ಲ ಅಂದ್ರು ಇವತ್ತು ಅವರು ನಮ್ಮ ಮನಸ್ಸಲ್ಲಿ ಚಿರಋಣಿ ಯಾವತ್ತು ಖುಷಿಯಿಂದ ಇರ್ತಾರಂತೆ ನಾನು ಇಷ್ಟಪಡ್ತೀನಿ. ರಾಯಚೂರಿಂದ ಬಂದಿದ್ದೀವಿ.